ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಈಗ ತಾನೇ ಜಸ್ಟ್ ಆಫೀಸಿಗೆ ಬಂದು ರೀಚ್ ಆಗಿದ್ದೀನಿ. ಸೊ ಲೆಟ್ ಮಿ ಸ್ಟಾರ್ಟ್ ಮೈ ಡೇ. ಸೊ ಇದಾಗಿತ್ತು ನನ್ನ ಇವತ್ತಿನ ಔಟ್ಫಿಟ್. ಸೊ ನಂದಿರನ್ನು ನಾನು ಕಾಫಿಯಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಕಾಫಿ ಆರ್ ಟೀಯಿಂದ ಅನ್ಫಾರ್ಚುನೇಟ್ಲಿ ನಮ್ಮ ಆಫೀಸಲ್ಲಿ ಟೀ ಖಾಲಿಯಾಗಿ ಹೋಗಿದೆ. ಸೊ ಅದು ರೀಫಿಲ್ ಆಗೋದಕ್ಕೆ ಇನ್ನು 1 hour ಬೇಕಾಗುತ್ತೆ. ಅಷ್ಟರಲ್ಲಿ ನಾನು ನನ್ನ ಕೆಲಸ ಏನಿದೆಯೋ ಅದನ್ನು ಮುಗಿಸ್ಕೊತೀನಿ. ಸೊ ನನ್ನ ಕೆಲಸ ಸ್ಟಾರ್ಟ್ ಆಯಿತು, ಹಾಗೆಯೇ ಟೀ ಕೂಡ ಬಂದಿತ್ತು. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಸಿಕ್ಕಾಪಡೆ ಕೆಲಸ ಇದ್ದಿದ್ದರಿಂದ ನನಗಿವತ್ತು ಅಷ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಟೈಮ್ 6:30 6:45 ಆಗಿದೆ. ಸೊ ನನ್ನ ಕೆಲಸ ಕೂಡ ಮುಗ್ದಿದೆ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಹಾಯ್ ಗಾಯ್ಸ್, ನನ್ನ ಮನೆಗೆ ಬಂದಿದ್ದು ಆಯಿತು, ಒಂದು ರಾತ್ರಿ ಮುಗ್ದಿದ್ದು ಆಯಿತು. ಸೊ ಈಗ ಥರ್ಸ್ಡೇ ಮಾರ್ನಿಂಗ್ ಆಗಿದೆ. ಜಸ್ಟ್ ಬಿಕಾಸ್ ಕಾರ್ಪೊರೇಟ್ ಲೈಫ್ ಅಂದಮೇಲೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗ್ತಾ ಇರುತ್ತೆ. ಸೊ ಯಾವುದೋ ಒಂದು ವಿಷಯದಿಂದ ನಾನು ತುಂಬ ಬೇಜಾರಾಗಿ ಮನೆಗೆ ಬಂದಿದ್ದೆ. ಬಟ್ ಸ್ಟಿಲ್ ಮನೆಗೆ ಬಂದಿದ ತಕ್ಷಣ ಹೊರಗಡೆ ಬೇರೆ ಹೋಗಿದ್ದೆ. ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಐ ವಾಸ್ ನಾಟ್ ಇನ್ ಅ ಗುಡ್ ಸ್ಟೇಟ್ ಟು ಡೂ ದಟ್ ವೀಡಿಯೋ. ಬಟ್ ಈಗ ಥರ್ಸ್ಡೇ ಮಾರ್ನಿಂಗ್ ಆಗಿದೆ. ಲೈಫಲ್ಲಿ ಏನೇ ಆದ್ರೂ ಇಟ್ಸ್ ಓಕೆ, ಮರೆತು ಮುಂದೆ ಹೋಗೋಣ ಅಂತ ಅಂದ್ಕೊಂಡು ಈಗ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. I'll keep you updated. And moreover, good morning everybody. ಸೊ ಈಗ ನಂದು ಸ್ನಾನ ಆಯಿತು. ಸೊ ರೆಡಿ ಆಗ್ತಾ ಇದ್ದೀನಿ. ಇವತ್ತು ನಾನು ಆಫೀಸ್ ಲೀವ್ ತೊಗೊಂಡಿದ್ದೀನಿ, ಥರ್ಸ್ಡೇ ಮತ್ತು ಫ್ರೈಡೇ. ಆಫೀಸಿಗೆ ಹೋಗ್ತಾ ಇಲ್ಲ ನಾನು. ಸೊ I'll keep posted. ಸೊ ನಂದು ರೆಡಿ ಎಲ್ಲ ಆಯಿತು. ಈಗ ತಿಂಡಿ ಮಾಡಬೇಕು, ತಿಂಡಿ ಮಾಡಿ ಹೊರಡಬೇಕು. ಸೊ ಗೈಸ್, ನಾನು ನನ್ನ ತಮ್ಮ ಹೊರಗಡೆ ಹೋಗೋಣ ಅಂತ ಬಂದ್ರಿ. ಹಾಗೆ ಹೋಗ್ತಾ ಇಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಸಾಯಿಬಾಬಾ ದೇವಸ್ಥಾನ ನೋಡಿದ್ರಿ. ಸೊ ಬನ್ನಿ ಹೋಗೋಣ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದೆ. ನನಗೂ ಪ್ಲಸ್ ನಿಮಗೂ ಎಲ್ರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಂಡು ಬಂದಿದ್ದೀನಿ. ಏನೋ ನಗ್ತಾ ಇದೆಯಾ? ನಾನು ನಿಂತರ ಅಲ್ಲ, ಆಯಿತಾ? ಐ ಆಮ್ ನಾಟ್ ಸಾಡಿಸ್ಟ್. ಆ್ಯಕ್ಚುಲಿ ನಾವು ಯೂ ಸ್ಟಾರ್ಗೆ ಬಂದಿದ್ದೀರಿ. ಇವನೇನೋ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ, ಬಾರು. ಇಟ್ಸ್ ಓಕೆ, ಕಮ್. ನಮ್ಮ ಏರಿಯಾದಲ್ಲಿ ಯೂ ಸ್ಟಾರ್ ಅಂತ ಓಪನ್ ಆಗಿದೆ. ಸೊ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಯಾರಾದರೂ RMB ಕಡೆ ಬರೋಂಗಿದ್ರೆ ಬಂದು ಟ್ರೈ ಮಾಡ್ಬೋದು. ಸೊ ಗೈಸ್, ನಾನು ತೊಗೊಂಡಿದ್ದು ಒಂದೇ ಜೊತೆ ಬಟ್ಟೆ. ಫಾರ್ ದ ಫಸ್ಟ್ ಟೈಮ್ ನನ್ನ ತಮ್ಮ ಏನೋ ಕೊಡಿಸ್ತಾ ಇದ್ದಾನೆ ಅಂತ. ಆದರೆ ನಂದೆಲ್ಲ ಮುಗೀತು, ಒಂದಿನ ಮುಗ್ದಿಲ್ಲ. ಅವನು ಹುಡ್ಗೀರ್ಗಿಂತ ಕಡೆ ಶಾಪಿಂಗ್ ಮಾಡೋದ್ರಲ್ಲಿ 2 hour ತೊಗೊತಾನೆ. ಆಯಿತಾ? ನೀನೆ ಎಸ್. ನಾನು ಇವನಿಗೆ ಸೇವ್ ಮಾಡೋಣ ಅಂತ ನಾರ್ಮಲ್ ಬಟ್ಟೆ ತೊಗೊಂಡಿದ್ದೀನಿ. ಮಾನ ಮರ್ಯಾದಿಲ್ಲ, ಹೆಂಗೆ ಮಾತಾಡ್ತಾನೆ ನೋಡಿ. ಸೊ ಗೈಸ್, ಯಾವುದೋ ಒಂದು ಹಾಕೊಂಡು ಬಂದಿದ್ದಾನೆ. ಸದ್ಯಕ್ಕೆ ಅವ್ನು ಯಾವುದನ್ನು ತೊಗೊಂಡ್ಲಿ, ಏನಾರ ತೊಗೊಂಡು ಈಗ ಇಲ್ಲಿಂದ ಹೋದರೆ ಸಾಕಾಗಿದೆ ನನಗೆ. ಬಾ ಫಸ್ಟ್ ಕೊಡ್ಸ್ ಬಾ, ಲೇಟ್ ಆಯ್ತು. ಅಂತೂ ಇಂತೂ ಪೇ ಮಾಡಿಬಿಟ್ಟ. ಅವನು ಪೇ ಮಾಡೋವರೆಗೂ ನನಗೆ ನಂಬಿಕೆ ಇರಲಿಲ್ಲ ಅವನು. ಯಾಕಂದರೆ ಅವ್ನು ಯಾವಾಗಲೂ ನಾನೇ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ, ನನ್ನ ಹತ್ರನೇ ಪೇ ಮಾಡಿಸ್ತಾರೆ. ಇವತ್ತು ಫಾರ್ ದ ಫಸ್ಟ್ ಟೈಮ್. ಬಾ, ಮಳೆ ಬರ್ತಾಯಿದೆ ಈಚೆ ಕಡೆ. ಗೈಸ್, ಏನು ಗೊತ್ತಾ, ಇವ್ನು ಯಾವತ್ತೂ ನನಗೇನೂ ಇಸ್ಕೊಟ್ಟಿಲ್ಲ. ನನಗೆ ನಿಜವಾಗ್ಲೂ ಖುಷಿ ಆಯಿತು. ಇಷ್ಟು ವರ್ಷದಲ್ಲಿ ಒಂದು ದಿನ ಅವ್ನು ನನಗೆ ಶಾಪಿಂಗ್ ಮಾಡಿಸಿಲ್ಲ, ಏನೇನೂ ಕೊಡಿಸಿಲ್ಲ. ಅಪ್ಪಿ ತಪ್ಪಿ ಒಂದು ಐಸ್ ಕ್ರೀಮ್ ಆ ಥರ ಏನೋ ಕೊಡಿಸಿರ್ತಾನೆ. ಹಾಂ, ಆಯ್ತು ಆಯ್ತು ಆಯ್ತು, ಕೊಡಿಸಿಲ್ವಾ? ಅದನ್ನೇ ಹೇಳ್ತಾ ಇರೋದು. ಅಪ್ಪಿ ತಪ್ಪಿ ಶಟಪ್. ಸೊ ನನ್ಗೆ ಗೊತ್ತಿಲ್ಲ ಇವತ್ತು ಏನಕ್ಕೆ ಶಾಪಿಂಗ್ ಮಾಡಿಸ್ತಂತ. ಏನಕ್ಕೆ ಶಾಪಿಂಗ್ ಮಾಡಿಸ್ತೆ ನಿಜ ಹೇಳು. ಗೈಸ್, ಅದು ನಮ್ಮ ಅಕ್ಕ ತುಂಬಾ ಬೇಜಾರಾಗೋಗಿದ್ಲು ನೈಟಿಂದ. ನೋಡಕ್ಕೆ ಆಗ್ತಾ ಇರಲಿಲ್ಲ ಕಣ್ಣಿಂದ, ಮನ್ಸಿಗೆ ತುಂಬಾ ಪೇನ್ ಆಗ್ತಾ ಇತ್ತು ಒಳಗಡೆಯಿಂದ. ಸೊ ಹಾಗಾಗಿ ನಾನೇನ್ ಮಾಡಿದೆ ಅಂತ ಅಂದ್ರೆ, ನೈಟು ಡಿನ್ನರ್ಗೆ ಹೋಗೋಣ ಬಾರೆ ಅಂತಂದೆ. ಅದು ಅವಳ ದುಡ್ಡಲ್ಲೇ, ನನ್ನ ದುಡ್ಡಲ್ಲ ಏನಲ್ಲ, ಅವಳೇ ಕೊಡ್ಸಿದ್ದು ನೈಟ್ ಡಿನ್ನರ್. ಸೊ ನೈಟು ನೈಟು ನಾವು ಡಿನ್ನರ್ಗೆ ಹೋಗಿದ್ರಿ. ಆ ಡಿನ್ನರ್ಗೆ ಹೋಗಿರ್ಬೇಕಾದ್ರೆ ಕಾರಲ್ಲಿ ಲಿಪ್ಸ್ಟಿಕ್ ಇತ್ತು ನಂದು. ಸಾರಿ, ನಂದಲ್ಲ, ನಮ್ಮ ಅಕ್ಕದು.
ಆ ಲಿಪ್ಸ್ಟಿಕ್ ಇದ್ರು ಕೂಡ ಅವಳು ತುಟಿಗೆ ಹಚ್ಕೊಂಡಿಲ್ದಿರ ಹಂಗೆ ಊಟ ಮಾಡ್ತಾ ಇದ್ಲು. ಸೊ ನನಗೆ ಒಂಥರ ಬೇಜಾರಾಗೋಯ್ತು. ಇವಳನ್ನ ಯಾವಾಗ್ಲೂ ಲಿಪ್ಸ್ಟಿಕ್ ಅಲ್ಲಿ ಮಲಗಿದ್ದಾಗೂ ಲಿಪ್ಸ್ಟಿಕ್ ಅಲ್ಲಿ ನೋಡ್ಬಿಟ್ಟಿದ್ದೀನಿ, ಅಂತ ಅದ್ರಲ್ಲಿ ನೋಡಿದ್ರೆ ಊಟ ಮಾಡೋ ಟೈಮಲ್ಲಿ ಅದು ಡಿನ್ನರ್ಗೆ ಹೋಗಿರ್ಬೇಕಾದ್ರೆ ಲಿಪ್ಸ್ಟಿಕ್ ಹಾಕೊಂಡಿದ್ದೀರ ಯಾವಾಗ ಬಂದ್ಲು ಅವಾಗ ಫಿಕ್ಸ್ ಆಯ್ತು ಇವಳೇನೋ ಬೇಜಾರಾಗಿದ್ದಾಳೆ, ತುಂಬಾ ಬೇಜಾರಾಗಿದೆ ಇವಳಿಗೆ ಯಾವುದೋ ಒಂದು ವಿಚಾರಕ್ಕೋಸ್ಕರ ಅಂತ ಅಂದ್ಬಿಟ್ಟು. ಅವಾಗ ನಾನು ಯೋಚನೆ ಮಾಡಿದೆ, ಹೋಗ್ಲಿ ಪಾಪ ಚೈಲ್ಡು ಏನೋ ಬೇಜಾರಾಗೋಳೆ, ಒಂದ್ ಜೊತೆ ಕೊಡ್ಸ್ಬಿಡೋಣ, ಎಲ್ಲೋ ಹೋಯ್ತಾವಳು ಬೇರೆ ಅಂತಂದ್ಬಿಟ್ಟು ಕರ್ಕೊಂಬಂದೆ. ನಾನೇ ಒಂದು ಶರ್ಟ್ ತಗೊಂಡೆ ಅಷ್ಟೇನೆ, ಇವಳು ನೋಡಿದ್ರೆ ಒಂದ್ ಜೊತೆ ತಗೊಂಡ್ಲು. ಓಕೆ ಪರವಾಗಿಲ್ಲ, ನಮ್ಮ ಅಕ್ಕ ಅಲ್ವಾ, ಚೆನ್ನಾಗಿರ್ಲಿ. ಒಂದ್ ಡ್ರೆಸ್ ಕೊಟ್ಬಿಟ್ಟು ಏನೋ ಚಿನ್ನ ಕೊಡ್ಸಿದೀನಿ ಅನ್ನೋ ರೇಂಜ್ ಬಿಲ್ಡಪ್ ಕೊಡ್ತಾರೆ ಗುರು. ಒಟ್ನಲ್ಲಿ ಕೊಡ್ಸೋದ್ನೋ ಅದು ಇಂಪಾರ್ಟೆಂಟ್, ಅದು ಇದು ಎಲ್ಲ ಬೇಕಾಗಿಲ್ಲ ಗುರು. ಒಟ್ನಲ್ಲಿ ಕೊಡ್ಸೋದ್ಮೇಲೆ ಆಯ್ತಾಯ್ತು, ಸಾರ್ಥಕ ನನ್ನ ಜೀವನ ಇವತ್ತು. ನಡಿ ಗೈಸ್, ಆ್ಯಕ್ಚುಲಿ ಈಗ ಕಿಂಗ್ಸ್ ಕಾಫಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ಸೊ ಕಾಫಿಲ್ ಆದಮೇಲೆ ಮನೆಗೆ ಹೋಗಬೇಕು. ಸೊ ಮನೆಗೆ ಹೋದಾದ್ಮೇಲೆ ಇದು ನಾನು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ರೋ ಮತ್ತು ಅವ್ನ ವೈಫ್ ಮತ್ತು ಇನ್ನೊಬ್ಬರು ಅವ್ರ ಫ್ರೆಂಡ್ ಬರ್ತಾ ಇದ್ದಾರೆ. ಸೊ ಹೇಳ್ತೀನಿ ಮುಂದಕ್ಕೆ. ಗೈಸ್, ನಾವು ಆ್ಯಕ್ಚುಲಿ ಕಿಂಗ್ಸ್ ಕಾಫಿಗೆ ಬಂದ್ರಿ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಕಾಫಿ ಶಾಪ್. ತುಂಬ ದಿನದಿಂದ ಅಲ್ಲ, ಜಸ್ಟ್ ಈಗ ಇಂದ. ಎರಡು ಸರ್. ಹಾಂ, ಅದು ಪಾರ್ಸೆಲ್, ಮಧುರೋಡ ಪಾರ್ಸೆಲ್. ಪೇ ಮಾಡ್ತೀಯಾ? ಇಲ್ಲ ಪೇ ಮಾಡಿ. ಇಟ್ಸ್ ಓಕೆ, ನಾನೇ ಪೇ ಮಾಡ್ತೀನಿ. ನಾನು ಕಾಫಿ ಆರ್ಡರ್ ಮಾಡಿದೆ, ನನ್ನ ತಮ್ಮ ಕಪ್ ಕೇಕ್ ಮತ್ತು ಮಿಲ್ಕ್ ಶೇಕ್ ಆರ್ಡರ್ ಮಾಡಿದ್ದಾನೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಕಾಫಿ ಶಾಪ್. ನಾನು ಯಾವಾಗಲೂ ಹೇಳ್ತೀನಿ. ಗೈಸ್, ಆ್ಯಕ್ಚುಲಿ ನಾನಿದು ಇಯರಿಂಗ್ಸ್ ತೊಗೊಂಡೆ. ಇದು ಜಸ್ಟ್ 199. ಸೊ ತುಂಬ ಚೆನ್ನಾಗಿದೆ. ಸೊ ಯಾರನ್ನ ತೊಗೋಬೇಕಂತಂದರೆ ಪ್ಲೀಸ್ ಹೋಗಿ ತೊಗೊಳ್ಳಿ. ಆ್ಯಕ್ಚುಲಿ ಸಿಕ್ಕಾಬಳೆ ಚೆನ್ನಾಗಿದೆ. ಆ್ಯಂಡ್ ಇದು ಕ್ಯೂಟ್ ಬ್ಯಾಂಡ್ಸ್, ಇದು ಕೂಡ ಅಷ್ಟೇ 79 ರುಪೀಸ್. ಸೊ ಇದು ನಮ್ಮ ಮಮ್ಮಿಗೆ ತುಂಬ ಇಷ್ಟ ಅಂತ ತೊಗೊಬಂದೆ. ಸೊ ನಾನು ನನ್ನ ತಮ್ಮ ಮನೆಗೆ ಬಂದ್ರಿ ಕಾಫಿ ಶಾಪಿಂದ. ಮನೆಗೆ ಬಂದು ರೆಡಿಯಾಗಿ ಈಗ ಮತ್ತೆ ರೋ ಬಂದಿದ್ದಾನೆ, ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀರಿ. ಆ್ಯಕ್ಚುಲಿ ದೇವಸ್ಥಾನ ಇರೋದು ತುಂಬ ದೂರದಲ್ಲಿ. ಆ್ಯಂಡ್ ಅಷ್ಟೇ ಗೈಸ್, ರೋ ಬಂದು ನನ್ನ ಪಿಕ್ ಮಾಡಾಯಿತು. ಸೊ ನಾನು, ರೋ, ಶಿಲ್ಪ ಮತ್ತು ರೋ ಫ್ರೆಂಡ್ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಯಾವ ದೇವಸ್ಥಾನ ಅಂತ ಗೊತ್ತಾಗಬೇಕಂದ್ರೆ ಇನ್ನೊಂದು ವೀಡಿಯೋ ಹಾಕ್ತೀನಲ್ಲ, ಅದ್ರಲ್ಲಿ ನೋಡಿ. ಗೈಸ್, ನಾವೀಗ ಮದ್ದೂರು ಟಿಫಾನೀಸ್ಗೆ ಬಂದಿದ್ದೀರಿ ಕಾಫಿ ಆರ್ ಟೀ ಕುಡಿಯೋಣ ಅಂತ. ಹೋಟೆಲಲ್ಲಿ ಒಂದು ಥಾಟ್ ಹಾಕಿದ್ದಾರೆ, ಅವಶ್ಯಕತೆ ಇದ್ದಾರೋ ಇಲ್ಲದಿದ್ದಾರೋ ಯಾವಾಗಲೂ ಒಂದೇ ಥರ ಇರಿ, ನಟಿಸುವ ಸಂಬಂಧಗಳು ಶಾಶ್ವತವಲ್ಲ ಅಂತ. ಒಂಥರ ಇಷ್ಟ ಆಯ್ತು ಇದು. ಸೊ ನಾವೀಗ ಆರ್ಡರ್ ಮಾಡ್ತಾಯಿದ್ದೀರಿ. ನಮ್ಮ ರೋ ಮಚಾಗೆ ಮಧುರ್ ವಡ, ನಿಮಗೂ ಮಧುರ್ ವಡೆನಾ? ಶಿಲ್ಪ ನಿನಗೆ? ಆಮೇಲೆ ಕಾಫಿ. ಸೊ ನಾವು ಆರ್ಡರ್ ಮಾಡಿದ್ವಿ ಏನು ಬೇಕೋ ಅದು. ಓ ಗೈಸ್, ನಾವು ಮಧುರ್ ವಡ ಮತ್ತು ಕಾಫಿ ಆರ್ಡರ್ ಮಾಡಿದ್ರಿ. ಗೈಸ್, ಇವಾಗ ನಾವು ನಾಗರಹೊಳೆ ಫಾರೆಸ್ಟ್ ಫುಲ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಆನೆ ಬರತ್ತಂತೆ, ಆದರೆ ಬರ್ತಾನೆ ಇಲ್ಲ ನಮ್ಮ ಹತ್ರ. ಸೊ ಮುಂದೆ ಎಲ್ಲನ ಸಿಗುತ್ತಾ ನೋಡೋಣ, ಸಿಕ್ಕರೆ ಕ್ಯಾಪ್ಚರ್ ಮಾಡ್ತೀನಿ ಅಷ್ಟೇ. ಸೊ ಗೈಸ್, ನಾವೀಗ ವಿರಾಜಪೇಟೆ ರೀಚ್ ಆದ್ರಿ. ಸೊ ತುಂಬ ಹಸುವಾಗ್ತಿರೋದ್ರಿಂದ ಊಟ ಮಾಡೋಕ್ಕೆ ನಮ್ಮ ಕೂಡ್ಲ ರೆಸ್ಟೋರೆಂಟಿಗೆ ಬಂದಿದ್ದೀರಿ. ಸೊ ಗೈಸ್, ನಾವು ಊಟ ಆರ್ಡರ್ ಮಾಡಿದ್ದೀರಿ. ಈಗ ಜಸ್ಟ್ ಸ್ಟಾರ್ಟರ್ಸ್ ಬಂದಿದೆ. ಸೊ ಊಟ ಆದಮೇಲೆ ಮತ್ತೆ ವಿಲ್ ಗೆಟ್ ಬ್ಯಾಕ್. ಸೊ ಮೇನ್ ಕೋರ್ಸ್ ಆರ್ಡರ್ ಮಾಡಿದ್ರಿ, ಮೇನ್ ಕೋರ್ಸ್ ಬಂತು. ಸೊ ಗೈಸ್, ನಮ್ಮದು ಊಟ ಎಲ್ಲ ಆಯಿತು. ಸೊ ನಾವೆಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀರೋ ಅಲ್ಲಿ ಹೋಗ್ತಾ ಇದ್ದೀರಿ. ಅಲ್ಲಿ ಹೋಗೋದಕ್ಕೆ 3 hours ಆಗುತ್ತೆ ಇನ್ನು. ಆ್ಯಂಡ್ ರೋಡಲ್ಲಿ ನಮಗೆ ಎಲ್ಲೂ ಎಲಿಫೆಂಟ್ ಸಿಕ್ಕಿಲ್ಲ, ಅದು ನಿದ್ದೆ ಮಾಡಿತ್ತು ಅಷ್ಟೇ. ಸೊ ಗೈಸ್, ಈಗ ನಾವು ಡೆಸ್ಟಿನೇಷನ್ ರೀಚ್ ಆಗಿದ್ದೀರಿ. ಸೊ ರೂಮೆಲ್ಲ ತೊಗೊಂಡು ರೂಮಿಗೆ ಬರೋದಕ್ಕೆ ಈಗ ಸುಮಾರು ರಾತ್ರಿ 1:15 ಆಗಿದೆ. ಸೊ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ. ಲೈಕ್ 4:15 ಇಲ್ಲ 5 ಗಂಟೆಗೆ ಎದ್ದು ಹೋಗಬೇಕಾಗತ್ತೆ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು all for watching my video. Thank you so much. So take